ಮನೆಯ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯುವುದು ತುಂಬಾ ಒಳ್ಳೆಯದು. ಯಾಕಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ಮನೆಯ ಮುಖ್ಯ ದ್ವಾರದ ಮೇಲೆ ನೆಲೆಸಿರೋದ್ರಿಂದ ಈ ರೀತಿಯಾಗಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯೋದ್ರಿಂದ ಅವರ ಅನುಗ್ರಹ ನಮಗೆ ಸಿಗುತ್ತೆ. ಹಾಗೆ ಇದರಿಂದ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ, ನಕಾರಾತ್ಮಕ ಶಕ್ತಿ ಕೂಡ ತೊಲಗುತ್ತೆ. ಹಾಗೆ ಇದರಿಂದ ವಾಸ್ತುದೋಷ ಕೂಡ ಪರಿಹಾರ ಆಗುತ್ತೆ. ಹಾಗೆ ಕೆಟ್ಟ ದೃಷ್ಟಿಯಿಂದ ಕೂಡ ಇದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಸಂಪತ್ತು ಸಮೃದ್ಧಿ ಹೆಚ್ಚಾಗುವುದರ ಜೊತೆಗೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗೆ ಅದೃಷ್ಟನ್ನು ಕೂಡ ಕೈ ಹಿಡುತ್ತೆ ಅಂತಲೇ ಹೇಳ್ತಾರೆ. ಇದನ್ನು ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ಕೂಡ ನೀವು ಬರೀಬಹುದು. ಇದನ್ನು ಬರೆಯೋದಕ್ಕೆ ಒಂದು ಸರಿಯಾದಂತಹ ಕ್ರಮ ಇದೆ. ನಾನಿವಾಗ ಬರಿತಾ ಇರುವಂತಹ ರೀತಿಯಲ್ಲಿ ನೀವು ಇದನ್ನು ಬರಿಬೇಕಾಗತ್ತೆ. ಇದನ್ನು 15 ದಿನ ಅಥವಾ ತಿಂಗಳಿಗೊಮ್ಮೆ ನೀವು ಒಂದ್ಸಲ ಬರೆಸಿ ಮತ್ತೆ ಬರಿಬಹುದು. ಇದನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಹಾಗೆ ಬಾಗಿಲನ್ನು ಕೂಡ ಸ್ವಚ್ಛಗೊಳಿಸಿ ಬರಿಬೇಕು. ಹಾಗೆ ಇದನ್ನು ಅರಿಶಿನ ಅಥವಾ ಗಂಧದಿಂದ ಕೂಡ ನೀವು ಬರೀಬಹುದು. ಈ ಮಾಹಿತಿ ಇಷ್ಟ ಆದರೆ ಅಥವಾ ಇದೇ ಥರ ಮಾಹಿತಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.